ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ತುಂಬಾ ಆಕ್ಟಿವ್ ಆಗಿದ್ದಾವೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಒಂದು ಕಡೆ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜೆಡಿಎಸ್ ಸುಮ್ಮನೆ ಇರಬೇಕಾ, ಜೆಡಿಎಸ್ ಕೂಡ ಸಪರೇಟ್ ಆಗಿ ಅವರಿಬ್ರು ಮೈತ್ರಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಈಗ ಜೆಡಿಎಸ್ ಅವ್ರನ್ನೇನೋ ವಿಶ್ವಾಸಕ್ಕೆ ತಗೊಳ್ಳಿಲ್ವಂತೆ ಬಿಜೆಪಿ ಅವರು, ಒಬ್ಬರೇ ತಾವೇ ಸ್ವಂತ ಜನಾಕ್ರೋಶ ಮಾಡ್ತಾ ಇದ್ದಾರೆ ಅಂತ ಜೆಡಿಎಸ್ ಸ್ವಲ್ಪ ಸಿಟ್ಟಾಗಿತ್ತು ಅಂತ ಅನಿಸುತ್ತೆ. ನಮ್ಮನ್ನು ಕರ್ಕೋಬೇಕಾಗಿತ್ತು, ಯಾಕಂದರೆ ನಾವು ಮೈತ್ರಿಯಲ್ಲಿದ್ದೀವಿ, ಇಬ್ಬರೂ ಸೇರಿ ಹೋರಾಟ ಮಾಡ್ತಾ ಇದ್ವಿ ಅಂತ. ಅದಾಗಲಿಲ್ಲ ಅಂತ ಈಗ ಜೆಡಿಎಸ್ ಅವರು ಸಪ್ರೇಟಾಗಿ ಹೋರಾಟ ಶುರು ಮಾಡಿದ್ದಾರೆ. ವಿನೂತನವಾಗಿ ಮಾಡಬೇಕಲ್ಲ, ಜನರನ್ನ ಆಕರ್ಷಣೆ ಮಾಡಬೇಕು, ಜನರಲ್ಲಿ ಒಂದು ಅಭಿಪ್ರಾಯ ಮೂಡಿಸ್ಬೇಕು ಅಂತಂದರೆ ಈಗ ಪ್ರತಿಭಟನೆಗಳು ಕೂಡ ವಿನೂತನವಾಗೇ ನಡಿಬೇಕು. ಈಗ ಹೆಂಗೆ ಕಾಂಗ್ರೆಸ್ನವರು ತಲೆ ಮೇಲೆ ಗ್ಯಾಸ್ ಹೊತ್ಕೊಂಡು ಚಹಾ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿದ್ರಲ್ಲ, ಹಾಗೆ ಈಗ ಜೆಡಿಎಸ್ ಪಾರ್ಟಿನೂ ಕೂಡ ಒಂದು ಜನಾಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ತುಂಬ ಮಾಡರ್ನೈಸ್ ಡಿಜಿಟಲೀಕರಣದ ಒಂದು ವ್ಯವಸ್ಥೆಯನ್ನು ಜನರ ಮುಂದೆ ಇಟ್ಟಿದೆ. ಏನು ಅಂತಂದರೆ ನೋಡಿ, ಇದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಒಂದು QR ಕೋಡ್ನ ರಿಲೀಸ್ ಮಾಡಿದೆ. ಆ QR ಕೋಡನ್ನು ನಾವೇನಾದರೂ ಮೊಬೈಲ್ ತೊಗೊಂಡೋಗಿ ಹಿಂಗಿಟ್ರೆ ಏನು ಬರುತ್ತೆ ಅಂತಂದರೆ, ಹೆಂಗೆ ನಾವು ಸಚಿವರಿಗೆ ಹನಿ ಟ್ರ್ಯಾಪ್, ಹೈಕಮಾಂಡ್ಗೆ ಮನಿ ಟ್ರ್ಯಾಪ್, ಜನರಿಗೆ ತೆರಿಗೆ ಟ್ರ್ಯಾಪ್ ಅಂತ ಅಲ್ಲದೆ ಒಂದು ಸಾಂಗ್ ಲಿಂಕ್ ಕೂಡ ಓಪನ್ ಆಗುತ್ತೆ ಅಂತೆ. ಆ ಮೂಲಕ ಜೆಡಿಎಸ್ ಪಾರ್ಟಿ ವಿನೂತನವಾದಂತಹ QR ಕೋಡ್ ಜನಾಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಜೆಡಿಎಸ್ ಪಾರ್ಟಿನೂ ಕೂಡ ತಾನು ಹಿಂದೆ ಬಿದ್ದಿಲ್ಲ ಅಂತ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಜೆಡಿಎಸ್ ಪಾರ್ಟಿ ಕೇವಲ ರಾಜ್ಯ ಸರ್ಕಾರದ ವಿರುದ್ಧ ಅಷ್ಟೇನಾ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ? ಕೇಂದ್ರ ಸರ್ಕಾರನೇ ಅವ್ರದಲ್ಲಪ್ಪ ಸಚಿವರವರು, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಆಲ್ ರೈಟ್, ಮನೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ನೋಡೋಣ. ಈ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು, ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ, ಅವರ ಸ್ವಪಕ್ಷದ ಸಚಿವರನ್ನು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಆ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಇದು ಅತ್ಯಂತ ಈ ಸರ್ಕಾರ ಸಾಕು, ಬಿಟ್ಟಿ ಗ್ಯಾರಂಟಿ ಇಲ್ಲಿ ಯಾರಿಗೆ ಬೇಕು? ಸಾಕಪ್ಪ ಸಾಕು, ಈ ಸರ್ಕಾರ ಸಾಕು, ಬಿಟ್ಟಿ ಗ್ಯಾರಂಟಿ ಇಲ್ಲಿ ಯಾರಿಗೆ ಬೇಕು? ಸಾಕು 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 ಕಾಂಗ್ರೆಸ್ ಸರ್ಕಾರ ಸಾಕು, ಸಾಕು 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 ಕಾಂಗ್ರೆಸ್ ಸರ್ಕಾರ ಸಾಕು. ಎಲೆಕ್ಟ್ರಿಸಿಟಿನೂ ಫ್ರೀ ಫ್ರೀ, ಬಸ್ಸು ಕೂಡ ಫ್ರೀ ಫ್ರೀ, ನಿಂಗೂ ಫ್ರೀ ನಂಗೂ ಫ್ರೀ, ಅವನಿಗೂ ಫ್ರೀ ಇವನಿಗೂ ಫ್ರೀ, ಎಲ್ಲ ಫ್ರೀ ಅಂತ ಹೇಳಿಕೊಂಡು ಕರ್ನಾಟಕನೇ ಮಾರ್ತವ್ರಲ್ಲ. ಸಾಲ ಕಟ್ಟೋಕಾಗೆ ಈಗ ಪ್ರಜೆಗಳ ತಲೆ ಮೇಲೆ ಹಾಕ್ತವ್ರಲ್ಲ. ಅಳ್ತಾ ಇರೋ ಮಕ್ಳಿಗೆಲ್ಲ ಹಾಲು ಕುಡ್ಸಕ್ಕಾಗ್ತಾ ಇಲ್ಲ, ಓಡಾಡೋಕೆ ಆಚೆ ಹೋದ್ರೆ ಪೆಟ್ರೋಲ್ ಹಾಕ್ಸಕ್ಕಾಗ್ತಾ ಇಲ್ಲ, ಮನೆ ತುಂಬ ಕಸ ತುಂಬ್ಕೊಂಡ್ರು ಆಚೆ ಹಾಕಕ್ಕಾಗ್ತಾ ಇಲ್ಲ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್. ಮ್ಯೂಸಿಕ್ ಚೆನ್ನಾಗಿದೆ, ಲಿರಿಕ್ಸ್ ಯಾರು ಬರೆದಿದ್ದಾರೆ ಏನು? ನಿನ್ನೆ ನಾವು ಹಿಂಗೆ ಹೇಳಿದ್ವಪ್ಪ, ನಿನ್ನೆ ತಾನೇ 8 ಗಂಟೆಗೆ ಬೆಲೆ ಏರಿಕೆದು ಡಿಸ್ಕಷನ್ ಮಾಡಿದಾಗ ನಾನು ಹಂಗೆ ಹೇಳಿದೆ, ಮನೆ ತುಂಬ ಕಸ ತುಂಬ್ಕೊಂಡಿದ್ರು ಕೂಡ ಹೊರಗಡೆ ಹಾಕೋಕ್ಕಾಗ್ತಾ ಇಲ್ಲ, ಯಾಕಂದರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಅಂತ. ಚೆನ್ನಾಗಿದೆ, ವಿನೂತನವಾಗಿದೆ ಪ್ರತಿಭಟನೆ. ಬಟ್ ಒಂದು ಪ್ರಾದೇಶಿಕ ಪಕ್ಷ ಅಂದ ಮೇಲೆ ರಾಜ್ಯ ಎದುರಿಸ್ತಾ ಇರುವಂತಹ ಎಲ್ಲ ರೀತಿಯ ಸಮಸ್ಯೆಗಳ ಧ್ವನಿ ಆಗಬೇಕು. ಈಗ ಪಾಪ ಅವರು ಕೇಂದ್ರದಲ್ಲಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಕೇಂದ್ರದಿಂದ ಹಾಕೋ ಬರೆ ಬಗ್ಗೆ ಮಾತಾಡೋಕ್ಕಾಗಲ್ಲ ಅವರಿಗೆ ಪಾಪ, ಯಾಕಂದ್ರೆ ಅವರು ಸರ್ಕಾರದ ಭಾಗ ಅಲ್ವಾ. ನಿಖಿಲ್ ಕುಮಾರಸ್ವಾಮಿ ಅವ್ರ ತಂದೆಯವರು ಸಚಿವರಲ್ವಾ, ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾತಾಡಿದ್ರೆ ಭಾಷಣ ಮಾಡ್ದಂಗೆ ಆಗುತ್ತೆ.